ಮೈ ಚಾನಲ್. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಭಾಗ್ಯ ಅವರು ಯಾರ ಹತ್ರನೂ ದುಡ್ಡಿಸ್ಕೊಂಡ್ ಬರ್ತೀನಿ ಅಂತ ಮಾತುಕತೆ ಆಡ್ಕೊಂಡ್ ಬರ್ತೀನಿ ಅಂತ ಹೋಗಿ ಮನೆಗೆ ವಾಪಸ್ ಬರ್ತಾರೆ. ಭಾಗ್ಯ ಓದ್ ಕೆಲ್ಸ ಏನಾಯ್ತಮ್ಮ ಅಂತ ಕುಸುಮ ಕೇಳ್ತಾರೆ. ಮಗಳೇ ಯಾಕೆ ಮಗಳೇ ಮುಖ ಸ್ವಲ್ಪ ಸಪ್ಪಗಿದೆಯಲ್ಲ ಅಂತ ಧರ್ಮ ಅವ್ರು ಕೇಳ್ತಾರೆ. ಭಾಗ್ಯ ನಿಮ್ ಮುಖ ನೋಡ್ತಿದ್ರೆ ಕೆಲ್ಸ ಆಗಿಲ್ಲ ಅನ್ಸ್ತಿದೆ ಅಂತ ಸುನಂದ್ ಅವ್ರು ಕೇಳ್ತಾರೆ. ಎಲ್ಲ ಕೆಲ್ಸ ಆಗಿದೆಯಮ್ಮ, ಚೆಕ್ ಕೊಟ್ಟಿದ್ದಾರೆ, ನಾಳೆ ಹೋಗಿ ಕ್ಯಾಶ್ ಮಾಡಿಸ್ಕೊ ಬಂದ್ರೆ ಆಯ್ತು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಚೆಕ್ ನ ತೋರಿಸ್ತಾರೆ. ಆಗ ಮನೆಯವ್ರಿಗೆಲ್ಲ ತುಂಬಾ ಖುಷಿ ಆಗುತ್ತೆ. ತುಂಬಾ ಶಾಕ್ ಅಲ್ಲಿ ನೋಡ್ತಿರ್ತಾರೆ. ಮತ್ ಯಾಕೆ ಭಾಗ್ಯ ಈ ತರ ಸಪ್ಪಗಿದ್ಯಾ ಅಂತ ಸುಂದ್ರಿ ಕೇಳ್ತಾರೆ. ಅಯ್ಯೋ ಬೇಜಾರೆಲ್ಲ ಏನು ಇಲ್ಲ ಸುಂದ್ರಕ್ಕ, ಸ್ವಲ್ಪ ಓಡಾಡಿದ್ನಲ್ಲ ಅದಕ್ಕೆ ಸುಸ್ತಾಯ್ತು ಅಷ್ಟೇ ಅಂತ ಭಾಗ್ಯ ಹೇಳ್ತಾರೆ. ನಿನ್ ಸುಸ್ತು ಹೋಗ್ಸಕ್ಕೆ ನಮ್ಮ ಹತ್ರ ಒಂದ್ ಔಷಧಿ ಇದೆ ಅಂತ ಹೇಳಿ ಗುಂಡಣ್ಣ ಮತ್ತೆ ತನ್ವಿ ತನ್ ತಾಯಿ ಭಾಗ್ಯ ಅವ್ರಿಗೋಸ್ಕರ ಜ್ಯೂಸ್ ಮಾಡ್ಸ್ಕೊಂಡ್ ಬಂದಿರ್ತಾರೆ. ಆಗ ಇಲ್ಲಿ ಪೂಜಾ ಓ ಇದಕ್ಕ ನನ್ಗೆ ಹೇಳಿದ ತಕ್ಷಣ ಬರ್ಲಿಲ್ಲ ಅಂತ ಪೂಜಾ ಹೇಳ್ತಿರ್ತಾರೆ. ಅಶೋ ಮಗಳೇ ಯಾಕೆ ಸಂಕೋಚ, ಮಕ್ಳು ಮಾಡ್ಕೊಂಡ್ ಬಂದಿದಾರಲ್ವಾ ಕುಡಿಯಮ್ಮ ಅಂತ ಹೇಳಿ ಧರ್ಮ ಹೇಳ್ತಾರೆ. ಆಮೇಲೆ ಇಲ್ಲಿ ಭಾಗ್ಯ ಗುಂಡಣ್ಣ ಕೈಲಿ ಇಸ್ಕೊಂಡು ಜ್ಯೂಸ್ ನ ಕುಡಿತಾರೆ. ನಾಳೆ ತಾನೇ ಮದ್ವೆ ತಯಾರಿ ಎಲ್ಲ ಮಾಡ್ಕೊಬಿಡೋಣ, ಯಾರ್ಯಾರಿಗೆ ಏನೇನ್ ಬೇಕು ಅಂತ ಎಲ್ಲ ಬರ್ದಿಟ್ಕೊಬಿಡೋಣ, ಯಾಕೆಂದ್ರೆ ಎಲ್ಲಾರ್ಗು ಹೊಸ ಬಟ್ಟೆ ಬೇಕೇ ಬೇಕಲ್ವಾ ಅಂತ ಭಾಗ್ಯ ಹೇಳ್ತಿದ್ರೆ ಇಲ್ಲಿ ತನ್ವಿ ಹಾಗೂ ತನ್ಮಯ್ ಮಾತ್ರ ಇಬ್ರು ನಂಗೆ ಬಟ್ಟೆ ಬೇಕು ಅದ್ ತಗೊಟ್ಬಿಡಿ, ಒಂದ್ ಲಿಸ್ಟ್ ಮಾಡಿದೀನಿ ತಗೊಟ್ಬಿಡಿ ಅಂತ ಈ ಕಡೆ ಗುಂಡಣ್ಣ ಹೇಳ್ತಿದ್ರೆ. ಆ ಕಡೆ ತನ್ವಿ ನಂಗೆ ಲೆಹಂಗಾ ಬೇಕು ಅದನ್ನ ತಗೊಡ್ಲೇಬೇಕು ಅಮ್ಮ ಅಂತ ತನ್ವಿ ಹೇಳ್ತಿದ್ದಾರೆ. ಆಗ ಗುಂಡಣ್ಣ ಸುಮ್ನೆ ತಮಾಷೆ ಮಾಡ್ತಿರ್ತಾರೆ. ಏನೋ ಲವಂಗ ಬೇಕಾ ಅಂತ ಗುಂಡಣ್ಣ ಹೇಳ್ತಿರ. ಅಶೋ ಅದು ಲವಂಗ ಅಲ್ಲ ಕಣೋ ಲೆಹಂಗಾ ಅಂತ ಹೇಳಿ ಇಲ್ಲಿ ತನ್ವಿನ ಗುಂಡಣ್ಣ ರೇಗಿಸ್ತಾ ಇರ್ತಾರೆ. ದಡ್ಡ ಕಣೋ ನೀನು ಅಂತ ಇಲ್ಲಿ ತನ್ವಿ ಹೇಳ್ತಿದೆ. ಇಲ್ಲಿ ಗುಂಡಣ್ಣಗ್ ಮಾತ್ರ ತುಂಬಾ ಕೋಪ ಬಂದು ಇಬ್ರು ಜುಟ್ಟಿಡ್ಕೊಂಡು ಜಗಳಾಡಕ್ ಶುರು ಮಾಡ್ತಾರೆ. ಆಗ ಮನೆಯವರೆಲ್ಲ ತನ್ವಿ ಹಾಗೂ ತನ್ಮಯ್ನ ಬಿಡಿಸ್ತಾರೆ. ಇಷ್ಟು ದೊಡ್ಡವರಾಗಿದ್ರೆ ಜಗಳ ಮಾತ್ರ ಮಾಡೋದ್ ಬಿಡಲ್ಲ ಅಲ್ವಾ, ಈಗೇನು ಇಬ್ರಿಗೂ ಹೊಸ ಬಟ್ಟೆ ತಾನೆ ನಾನ್ ತಗೊಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ. ಇಬ್ರು ಅದಕ್ಕೆ ಹೇಳಮ್ಮ, ಯಾಕೆಂದ್ರೆ ಬರ್ತಾ ಬರ್ತಾ ಅತಿ ಆಗ್ತಿದೆ ಇಬ್ರದು ಅಂತ ಕುಸುಮ ಹೇಳ್ತಾರೆ. ಹೌದು ಅಜ್ಜಿ, ಈ ತನ್ವಿ ಯಾಕಂಗ್ ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ, ಸುಮ್ನೆ ಕಾಲ್ ಕಿರ್ಕೊಂಡು ಜಗಳ ಬರ್ತಾಳೆ, ಈ ತರ ಒಂದ್ ತಲೆ ಮೇಲೆ ಹೊಡೆದ್ರೆ ಸರಿ ಹೋಗ್ತಾಳೆ ಅಂತ ಹೇಳಿ ಇಲ್ಲಿ ಗುಂಡಣ್ಣ ಅವರು ತನ್ವಿಗೆ ತಲೆ ಮೇಲೆ ಹೊಡಿತಾರೆ. ಆಗ ಮನೆಯವರೆಲ್ಲ ಗುಂಡಣ್ಣ ಅವ್ರ ಮಾತು ಕೇಳಿ ನಗ್ತಿರ್ತಾರೆ. ಆ ಕಡೆ ತಾಂಡವ್ ಮಾತ್ರ ಮಿರರ್ ಮುಂದೆ ನೋಡ್ಕೊಂಡು ತನ್ನ ಬಿಸ್ನೆಸ್ ನ ಯಾವ ತರ ರೆಪ್ರೆಸೆಂಟ್ ಮಾಡೋದು, ಈಗ ವಿಡಿಯೋ ಕಾಲ್ ಅಲ್ಲಿ ಯಾವ ತರ ಹೇಳೋದು ಅಥವಾ ಡೈರೆಕ್ಟ್ ಆಗಿ ಹೋಗಿ ಯಾವ ತರ ಮಾತಾಡೋದು ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಇಲ್ಲಿ ಶ್ರೇಷ್ಠ ಅವ್ರು ಮಲಗಿರ್ತಾರೆ. ಇದ್ಯಾತಿದು ಧ್ವನಿ ಅಂತ ಇಲ್ಲಿ ಕಂಡ್ಬಿಟ್ಟು ನೋಡಿದ್ರೆ ತಾಂಡವ್ ನಿಂತ್ಕೊಂಡು ಮಿರರ್ ಮುಂದೆ ಮಾತಾಡ್ತಿರೋದ್ ನೋಡಿ ಇಲ್ಲಿ ಶ್ರೇಷ್ಠ ಆಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ. ತಾಂಡವ್ ಟೈಮ್ ಆಯ್ತು ಕಣೋ ಮಲ್ಗಲ್ವಾ ಅಂತ ಶ್ರೇಷ್ಠ ಕೇಳ್ತಿರೋ. ಇಲ್ಲಿ ತಾಂಡವ್ ಮಾತ್ರ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ದೆ ಅವ್ರ ಪಾಡ್ಗ ಅವ್ರು ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡ್ಕೊತಾನೆ ಇರ್ತಾರೆ. ಆಮೇಲೆ ಇಲ್ಲಿ ಶ್ರೇಷ್ಠ ಮಲ್ಕೋಬಿಡ್ತಾರೆ. ಆ ಕಡೆ ಮೀನಾಕ್ಷಿ ಅವರು ಕಾಮತ್ ಅವ್ರ ಹೆಂಡತಿ ಫೋಟೋ ಮುಂದೆ ಮಾತಾಡ್ತಿರ್ತಾರೆ. ಅದಕ್ಕೆ ಕಿಶನ್ ಮದ್ವೆನ ನಾನೇ ನೋಡ್ಕೋತೀನಿ ಅಂತ ಅಣ್ಣಂಗ್ ಹೇಳಿ ನಾನು ಒಪ್ಕೊಂಡಿದ್ದೀನಿ, ಜೊತೆಗೆ ಆ ಮನೆಗೆ ತೊಂದ್ರೆ ಆಗ್ತಿರೋ ತರ ಎಲ್ಲ ನಿಭಾಯಿಸ್ತೀನಿ ಅಂತ ಸುಳ್ಳು ಮಾತು ಕೊಟ್ಟಿದ್ದೀನಿ ಅದಕ್ಕೆ. ಆದ್ರೆ ನಾನ್ ಹತ್ರ ಮಾಡ್ತಿಲ್ಲ ಅದಕ್ಕೆ, ಯಾಕೆಂದ್ರೆ ಅವ್ರ ಮನೆಯವರು ಒಂಚೂರು ಸರಿ ಇಲ್ಲ, ಅದಕ್ಕೆ ಸುಳ್ಳು ಹೇಳ್ಬೇಕಾಗಿತ್ತು. ನೀವೇನಾದ್ರೂ ಇದ್ರೆ ಈ ಮದ್ವೆಗೆ ಒಪ್ಕೋತಾನೆ ಇರ್ಲಿಲ್ಲ ಅಂತ ತುಂಬಾ ಚೆನ್ನಾಗ್ ಗೊತ್ತು. ಆದ್ರೆ ಅಣ್ಣ ಯಾಕೆ ಈಗ ಆಡ್ತಿದ್ದಾನೆ ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ. ನಾನು ಅಷ್ಟು ಸುಲಭವಾಗಿ ಈ ಆಟನ ಬಿಡೋದಿಲ್ಲ. ಅಣ್ಣಂಗೆ ಅರ್ಥ ಆಗೋವರ್ಗು ನಾನ್ ಪ್ರಯತ್ನ ಪಡ್ತಾನೆ ಇರ್ತೀನಿ, ಯಾವ ಹಂತಕ್ ಬೇಕಾದ್ರೂ ಹೋಗೋವರ್ಗು ನಾನ್ ಕಾಯ್ತೀನಿ. ಅದಕ್ಕೆ ನಿಮ್ಮ ಆಶೀರ್ವಾದ ನನ್ ಜೊತೆ ಇರ್ಬೇಕು ಅಷ್ಟೇ ಅಂತ ಹೇಳಿ ಫೋಟೋಗೆ ನಮಸ್ಕಾರ ಮಾಡ್ಕೊಂಡು ಬರ್ತಿರ್ತಾರೆ. ಅಷ್ಟೊತ್ತಿಗೆ ಕನಿಕಾ ಬರ್ತಾರೆ. ಅತ್ತೆ ಏನ್ ಮಾಡಕ್ ಹೊಟ್ಟಿದ್ದೀರಾ, ಬೆಳಿಗ್ಗೆನೆ ರೆಡಿ ಆಗ್ಬಾ ಅಂತ ಹೇಳಿದ್ರೆ ಎಲ್ಲಿಗೆ ಅಂತ ಕನಿಕಾ ಹೇಳ್ತಾರೆ. ಎಲ್ಲ ಹೇಳ್ತೀನಿ, ಈಗಾಗ್ಲೇ ಭಾಗ್ಯ ಮದ್ವೆ ತಯಾರಿ ಎಲ್ಲ ಮಾಡ್ತಿರ್ತಾಳೆ, ಅವಳ ಹತ್ರ ಹೋಗಿ ಮಾತಾಡ್ಕೊಂಡ್ ಬರ್ಬೇಕು, ಎಲ್ಲಾ ಕೆಲ್ಸನು ಬೇಗ ಮುಗಿಸು ಅಂತ ಹೇಳ್ಬೇಕು ಅಂತ ಮೀನಾಕ್ಷಿ ಹೇಳ್ತಾರೆ. ಮದ್ವೆ ಕೆಲ್ಸನ ಏನತ್ತೆ ಇದು, ನಾವ್ ಮದ್ವೆ ಆಗ್ಬಾರ್ದು ಅಂತಾನೆ ಅಲ್ವಾ ಒದ್ದಾಡ್ತಿರೋದು, ನೀವ್ ನೋಡಿದ್ರೆ ಬೇಗ ಕೆಲ್ಸ ಮಾಡ್ಬೇಕು ಅಂತ ಹೇಳ್ತಿದೀರಾ, ನಿಜವಾಗ್ಲೂ ನಂಗ್ ಒಂದು ಅರ್ಥ ಆಗ್ತಿಲ್ಲ ಅಂತ ಕನಿಕಾ ಹೇಳಿದಾಗ ಅರ್ಥ ಆಗುತ್ತೆ, ಎಲ್ಲಾನು ಅರ್ಥ ಆಗುತ್ತೆ, ಬಾ ನನ್ ಜೊತೆ ಅಂತ ಇಲ್ಲಿ ಮೀನಾಕ್ಷಿ ಹೇಳಿ ಕನಿಕಾ ಹಾಗೂ ಮೀನಾಕ್ಷಿ ಅವರು ಹೋಗ್ತಿರ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಆದಿ ಬರ್ತಾರೆ. ಓಹೋ ಏನಿದು ಅತ್ತೆ ಸೊಸೆ ಬೆಳಗ್ಗೆನೆ ಹೊರಟಿದ್ದೀರಾ ಅಂತ ಆದಿ ಕೇಳ್ದಾಗ ಏನೋ ಒಂದ್ ಕೆಲ್ಸ ಇದೆ ಅದಿ ಹೋಗ್ ಬರೋಣ ಅಂತ ಮೀನಾಕ್ಷಿ ಹೇಳ್ತಾರೆ. ಏನ್ ಕೆಲ್ಸ ಅದು ಇಷ್ಟ ಬೆಳ್ಬೆಳ್ಗೆ ಅಂತ ಆದಿ ಕೇಳ್ತಿದ್ರೆ ಎಲ್ಲಾನು ಹೇಳ್ತೀನಿ ಅದಿ, ನೀನ್ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ಕೊಂಡು ಆಫೀಸ್ ಹೊರಡು, ನಿನ್ ಆಫೀಸ್ ಇಂದ ಬರೋ ಅಷ್ಟಕ್ಕೆ ನಮ್ ಕೆಲ್ಸ ಎಲ್ಲ ಮುಗ್ದೋಗಿರುತ್ತೆ ಅಂತ ಮೀನಾಕ್ಷಿ ಅವರು ಆದಿ ಹೇಳ್ತಾರೆ. ಅದೇ ಅತ್ತೆ ಏನ್ ಕೆಲ್ಸ ಅಂತ ಆದಿ ಪ್ರಶ್ನೆ ಮಾಡ್ತಾರೆ. ಹೇಳ್ತೀನಿ ಅಂತ ಹೇಳ್ದೆ ಅಲ್ವಾ ಆದಿ, ನಮ್ಗ್ ಲೇಟ್ ಆಗ್ತಿದೆ ನಾವ್ ಹೊರಡ್ತೀವಿ ಬಾಯ್ ಅಂತ ಹೇಳಿ ಮೀನಾಕ್ಷಿ ಕನಿಕಾ ಅಲ್ಲಿಂದ ಹೊರಟೋಗ್ತಾರೆ. ಆ ಕಡೆ ಭಾಗ್ಯ ಅವರು ಮನೆ ಮುಂದೆ ರಂಗೋಲೆ ಬಿಟ್ಟು ಬಣ್ಣ ಹಾಕ್ತಿರ್ತಾರೆ. ಬಣ್ಣ ತುಂಬಾ ಚೆನ್ನಾಗಿದೆ ಕಣಮ್ಮ, ಊರಿಗ್ ಮುಂಚೆ ಎದ್ಬಿಡ್ತೀಯಾ, ಸ್ವಲ್ಪ ರೆಸ್ಟ್ ಮಾಡ್ಬೇಕಲ್ವಾ ಮಲ್ಕೋಬೇಕಲ್ವಾ ಅಂತ ಕುಸುಮ ಅವ್ರು ಹೇಳ್ತಿರ್ತಾರೆ ಭಾಗ್ಯಂಗೆ. ಅಶೋ ಇಲ್ಲ ಅತ್ತೆ, ಇನ್ ಮದ್ವೆ ತಯಾರಿಗಳೆಲ್ಲ ಶುರು ಮಾಡ್ಕೋಬೇಕಲ್ವಾ, ಮೊದ್ಲು ಈ ಕೆಲ್ಸ ಮುಗಿಸ್ಬಿಟ್ಟು ಆಮೇಲೆ ಆ ಕೆಲ್ಸ ನೋಡ್ಕೋಬೇಕು ಅಂತ ಭಾಗ್ಯ ಹೇಳ್ತಾರೆ. ಸರಿ ಭಾಗ್ಯ ನಾನೇನ್ ಮಾಡ್ಲಿ ಹೇಳಮ್ಮ ಅಂತ ಕುಸುಮ ಹೇಳ್ತಿದೆ. ಅಶೋ ಅತ್ತೆ ನೀವೇನು ಮಾಡ್ಬೇಡಿ ಸುಮ್ನೆ ಇರು ಅಂತ ಹೇಳಿ ಇಲ್ಲಿ ಭಾಗ್ಯ ರಂಗೋಲಿಗೆ ಬಣ್ಣ ಹಾಕ್ತಿದವರು ಎದ್ದೇಳ್ತಾರೆ. ಭಾಗ್ಯ ನೀನ್ ಸುಮ್ನೆ ಕೂತ್ಕೋ, ಅದೇನೋ ಮಾಡ್ತಿದ್ಯಾ ಅಲ್ವಾ ಅದನ್ನ ಪೂರ್ತಿ ಮಾಡಿ ಮುಗಿಸು, ಅದನ್ನ ಅರ್ಧಕ್ಕೆ ಬಿಟ್ಟು ಕಾಫಿ ಕೊಡಕ್ ಹೊಡ್ಲು ಅಂತ ಕುಸುಮ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಸುನಂದ ಬರ್ತಾರೆ. ಭೀಕ್ತಿಯಮ್ಮ ಇದೇನಿದು ಇಷ್ಟ ಬೇಗ ಎದ್ಬಿಟ್ರಿ ಅಂತ ಕುಸುಮ ಅವರು ಸುನಂದಾಗ ಹೇಳ್ತಾರೆ. ಅಶೋ ಭೀಕ್ತಿಯಮ್ಮ ಪೂಜನ್ ಮದ್ವೆ ಅನ್ಕೊಂಡಂಗಿದ್ದ ನಂಗ್ ನಿದ್ದೆ ಬರ್ತಿಲ್ಲ, ಏನಾಗುತ್ತೋ ಏನೋ ಅಂತ ಭಯ ಆಗ್ತಿದೆ ನಂಗೆ ಅಂತ ಸುನಂದ ಹೇಳ್ತಿದ್ರೆ. ಅಶೋ ಅಮ್ಮ ನೀನೇನು ಟೆನ್ಷನ್ ಮಾಡ್ಕೋಬಿಡಮ್ಮ, ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ಭಾಗ್ಯ ಹೇಳ್ತಿರ್ತಾರೆ. ಎಲ್ಲ ನಿನ್ ಮೇಲಿದೆ ಭಾಗ್ಯ, ನೀನ್ ಏನ್ ಮಾಡ್ತೀಯೋ ನಂಗ್ ಗೊತ್ತಿಲ್ಲ, ಮದ್ವೆ ಮಾತ್ರ ತುಂಬಾ ಚೆನ್ನಾಗಾಗ್ಬೇಕು ಅಂತ ಸುನಂದ ಹೇಳ್ತಿದ್ರೆ. ಇಲ್ಲಿ ಕುಸುಮ ಅವ್ರಿಗಂತೂ ಸುನಂದ ಮಾತ್ ಕೇಳಿ ತುಂಬಾ ಕೋಪ ಬಂದ್ಬಿಡುತ್ತೆ. ಸುನಂದ ಸ್ವಲ್ಪ ನಿಲ್ಲಿಸ್ತೀರಾ ಈ ಮಾತ್ನ, ನಾನು ಅವತ್ತಿಂದ ನೋಡ್ತಾನೆ ಇದೀನಿ, ಮದ್ವೆ ಚೆನ್ನಾಗಾಗ್ಬೇಕು ಇದನ್ನೇ ಹೇಳ್ತಿದ್ರಲ್ಲ ನೀವು, ಯಾಕೆ ನಿಮ್ಗೆ ಮಾತಾಡೋದಕ್ಕೆ ಬೇರೆ ವಿಷಯ ಇಲ್ವಾ, ಭಾಗ್ಯ ಹಾಗ್ ಮಾಡು ಭಾಗ್ಯ ಹೀಗ್ ಮಾಡು ಅಂತ ಮಾತಾಡ್ತಿದ್ರೆ ಅದನ್ನೇ ಹೇಳ್ತಿರಲ್ಲ ಅಂತ ಕುಸುಮ ಹೇಳ್ತಿದ್ರೆ. ನಿಮ್ಗೇನು ನನ್
ಚಿಂತೆ ನನ್ಗೆ ಮಗ್ಳು ಮದ್ವೆ ನೆನ್ಪಿಸ್ಕೊಂಡ್ರೆ ಭಯ ಆಗ್ತಿದೆ. ಏನು ಸಮಸ್ಯೆ ಇಲ್ಲದೆ ಆಗೋದ್ರೆ ನಂಗೆ ಅಷ್ಟೇ ಸಾಕು ಅಂತ ಸುನಂದ ಹೇಳ್ತಿರ್ತಾರೆ. ಮದ್ವೆನ ಎಷ್ಟು ಸರಳವಾಗಿ ಆಗುತ್ತೋ ಅಷ್ಟು ಸರಳವಾಗಿ ಮಾಡಿ ಅಂತ ಕಾಮತ್ ಸರ್ ಹೇಳಿದ್ದಾರೆ. ಅವರು ಸರಳವಾಗಿ ಆಗ್ಲಿ ಅಂತ ಒಪ್ಕೊಂಡಿದ್ದಾರಲ್ವಾ. ಸರಳವಾಗಿ ಆಗೋ ಮದ್ವೆಗೆ ಯಾವ್ದೇ ವಿಘ್ನ ಬರಲ್ಲ, ಎಲ್ಲ ಚೆನ್ನಾಗಾಗುತ್ತೆ ಅಂತ ಇಲ್ಲಿ ಕುಸುಮ ಅವರು ಸುನಂದ ಹೇಳ್ತಾರೆ. ಆ ಕಡೆ ಭಾಗ್ಯ ಹೂ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಮೀನಾಕ್ಷಿ ಹಾಗೂ ಕನಿಕಾ ಬರ್ತಾರೆ. ರಂಗೋಲೆ ನೋಡ್ತಾ ಭಾಗ್ಯ ನೀನೇ ರಂಗೋಲೆ ಬಿಡಿಸಿದ ಅಂತ ಹೇಳ್ತಾ ಇದ್ರೆ ಮೀನಾಕ್ಷಿ ಅವರು ಹೌದು ಮೇಡಮ್ ನಾನೇ ಬಿಡಿಸಿದ್ದು ಅಂತ ಭಾಗ್ಯ ಹೇಳ್ತಾರೆ. ನಾಟ್ ಬ್ಯಾಡ್, ತುಂಬಾ ಚೆನ್ನಾಗಿ ರಂಗೋಲೆ ಬಿಡಿಸ್ತೀಯಾ ಅಂತ ಮೀನಾಕ್ಷಿ ಹೇಳ್ತಾರೆ. ನನ್ ಸೊಸೆ ಅಂದ್ರೆ ಸುಮ್ನೆ ಕೆಲವೊಂದ್ ಜನಕ್ಕೆ ಅವಳ ಬೆಲೆ ಗೊತ್ತಿಲ್ಲ ಅಷ್ಟೇ ಅಂತ ಕುಸುಮ ಅವ್ರು ಹೇಳ್ತಾರೆ. ಹೌದೌದು ಕುಸುಮ ಆಂಟಿ ಸರಿಯಾಗಿ ಹೇಳಿದ್ರಿ ಅಂತ ಕನಿಕಾ ಹೇಳ್ತಿದ್ರೆ ಒಂದ್ ವಿಷಯ ಬಿಟ್ಟು ಮಿಕ್ಕಿದೆಲ್ಲ ಮಾತಾಡ್ತಿದೀವಿ. ಬೀಗ್ರೆ ಒಂದ್ ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಬಂದ್ವಿ ಅಂತ ಮೀನಾಕ್ಷಿ ಅವರು ಸುನಂದಾಗೆ ಹೇಳ್ತಾರೆ. ಏನ್ ಹೇಳಿ ಬೀಗ್ರೆ ಅಂತ ಸುನಂದ ಕೇಳಿದಾಗ ಮದ್ವೆಗಿಂತ ಮುಂಚೆ ಒಂದ್ ಅರ್ಕೆ ತೀರ್ಸೋದಿತ್ತು, ಅದನ್ನ ನಿಮ್ ಜೊತೆ ಮಾತಾಡೋಣ ಅಂತ ಬಂದ್ವಿ ಅಂತ ಮೀನಾಕ್ಷಿ ಹೇಳ್ತಿದ್ರೆ ಇಲ್ಲಿ ಮನೆಯವ್ರಿಗೆಲ್ಲ ತುಂಬಾ ಶಾಕ್ ಆಗುತ್ತೆ. ಆ ಕಡೆ ತಾಂಡವ್ ಮಾತ್ರ ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡ್ತಾನೆ ಇರ್ತಾರೆ. ಇಲ್ಲಿ ಶ್ರೇಷ್ಠಗೆ ನೋಡಿ ನೋಡಿ ಸಾಕಾಗಿ ಏ ತಾಂಡವ್ ಅಂತ ಹೋಗಿ ಮಾತಾಡಿಸ್ತಾರೆ. ಆದ್ರೆ ಇಲ್ಲಿ ತಾಂಡವ್ ಮಾತಾಡದೆ ಹಾಗೆ ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡ್ತಾನೆ ಇರ್ತಾರೆ. ಅಪ್ಪ ಸದ್ಯ ಪ್ರೆಸೆಂಟೇಶನ್ ತುಂಬಾ ಪರ್ಫೆಕ್ಟ್ ಆಗಾಯ್ತು, ಹೀಗೆ ಆದ್ರೆ ಪ್ರಾಜೆಕ್ಟ್ ಹೋಗಿ ಆಗೋದು ಗ್ಯಾರಂಟಿ ಅಂತ ತಾಂಡವ್ ಹೇಳ್ತಿರ್ತಾರೆ. ಏನ್ ತಾಂಡವ್ ನಿಂಗೇನ್ ತಲೆ ಕೆಟ್ಟಿದ್ಯಾ, ರಾತ್ರಿ ಇಡೀ ಈ ತರ ಮಾತಾಡ್ತಾನೆ ಇದ್ದಲ್ಲ, ನೀನ್ ನಿದ್ದೆನೆ ಮಾಡಿಲ್ಲ ಅಂತ ಶ್ರೇಷ್ಠ ಬೈತಿದ್ರೆ ಇವತ್ತು ನಂಗೆ ತುಂಬಾ ಇಂಪಾರ್ಟೆಂಟ್, ಯಾಕೆಂದ್ರೆ ಇಡೀ ಜಗತ್ಗೆ ಈ ತಾಂಡವ್ ಏನು ಅಂತ ಪ್ರೂವ್ ಮಾಡ್ತೀನಿ. ಊಟ ನಿದ್ರೆ ಇದ್ಯಾವ್ದು ನಂಗೆ ಮುಖ್ಯ ಅಲ್ಲ, ಇವತ್ತು ನನ್ನ ಪ್ರಾಜೆಕ್ಟ್ ನಾನು ರೆಪ್ರೆಸೆಂಟ್ ಮಾಡ್ತೀನಿ, ಅದು ಓಕೆ ಆಗ್ಬೇಕು, ನಂಗೆ ಅಷ್ಟೇ ಸಾಕು ಅಂತ ಹೇಳಿ ತಾಂಡವ್ ಹೋಗ್ತಿದ್ರೆ ಆಗ ಶ್ರೇಷ್ಠ ತಾಂಡವ್ನ ತಡಿತಾರೆ. ಎಲ್ಲೋ ಹೋಗ್ತಿದ್ಯಾ ತಾಂಡವ್, ಇಷ್ಟೊತ್ತಿಗೂ ಪ್ರಾಕ್ಟೀಸ್ ಮಾಡ್ತಾ ಇಲ್ವಾ, ಸ್ವಲ್ಪ ನಿದ್ದೆ ಮಾಡು ಅಂತ ಶ್ರೇಷ್ಠ ಹೇಳ್ತಿದ್ರೆ ವಾಟ್ ಇವಾಗ ನಿದ್ದೆನ ಚಾನ್ಸೇ ಇಲ್ಲ, ನನ್ನ ಎಕ್ಸೈಟ್ಮೆಂಟ್ ಫೈರ್ ಹೀಗೆ ಇರ್ಬೇಕು, ಅದ್ ಹೀಗೆ ಇರ್ಬೇಕು ಅಂದ್ರೆ ನಾನ್ ಮಲ್ಕೋಬಾರ್ದು, ನಾನು ಹೋಗಿ ಸ್ನಾನ ಮಾಡ್ಕೊ ಬರ್ತೀನಿ ಅಂತ ಹೇಳಿ ತಾಂಡವ್ ಅಲ್ಲಿಂದ ಹೊರಟೋಗ್ತಾರೆ. ಅಯ್ಯೋ ಬೀಗ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಆ ಕಡೆ ಧರ್ಮ ಅವ್ರು ಮಾತಾಡ್ತಿರ್ತಾರೆ. ಏನಮ್ಮ ಭಾಗ್ಯ ಬಾಗ್ಲ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲ, ಒಳಗಡೆ ಕರಿಯಮ್ಮ ಅಂತ ಧರ್ಮ ಅವ್ರು ಹೇಳ್ತಿದ್ರೆ ಅಯ್ಯೋ ನಾನ್ ಮಾತಾಡ್ತಾ ಒಳಗಡೆ ಕರೆಯೋದೇ ಮರ್ತ್ಬಿಟ್ಟೆ, ಒಳಗಡೆ ಬನ್ನಿ ಅಂತ ಭಾಗ್ಯ ಹೇಳಿದಾಗ ಅಯ್ಯೋ ಒಳಗಡೆ ಬರೋಷ್ಟು ಸಮಯ ಎಲ್ಲ ಬೇರೆ ಕೆಲ್ಸ ಆಯ್ತು, ಬೇರೆ ಕಡೆ ಹೋಗ್ಬೇಕಿತ್ತು, ಹಾಗೆ ಹೋಗ್ತಿದ್ವಿ ಅಂತ ಇಲ್ಲಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಮೀನಾಕ್ಷಿ ಹೇಳ್ತಾರೆ. ಅರ್ಕೆ ಅಂತ ಹೇಳಿದ್ರಿ, ಯಾವ ಅರ್ಕೆ ಅಂತ ಹೇಳ್ಬೋದಾ ಅಂತ ಕುಸುಮ ಕೇಳ್ತಿದ್ರೆ ಕಿಶನ್ ಮದ್ವೆ ಗೊತ್ತಾದ್ರೆ ಒಂದ್ ಅರ್ಕೆ ತೀರ್ಸ್ತೀವಿ ಅಂತ ಬೇಡ್ಕೊಂಡಿದ್ವಿ, ಈಗ ಫಿಕ್ಸ್ ಆಯ್ತಲ್ಲ ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದಿದ್ದು ಅಂತ ಹೇಳ್ತಿದ್ರೆ ಇಲ್ಲಿ ಪೂಜಾ ಮಾತ್ರ ತುಂಬಾ ಶಾಕ್ ಅಲ್ಲಿ ಅವ್ರನ್ನೇ ನೋಡ್ತಿರ್ತಾರೆ. ಅದು ವಿಷಯ ಏನು ಅಂತ ಅಂದ್ರೆ ಅರ್ಕೆನ ಹುಡ್ಗಿ ಕಡೆಯವ್ರೆ ಮಾಡ್ಬೇಕು, ಅದಕ್ಕೆ ಮಾತಾಡೋಣ ಅಂತ ಬಂದೆ ಅಂತ ಮೀನಾಕ್ಷಿ ಹೇಳ್ತಿದ್ರೆ ಭಾಗ್ಯ ಮನೆಯವ್ರಿಗೆಲ್ಲ ತುಂಬಾ ಶಾಕ್ ಆಗುತ್ತೆ. ಆ ತರ ಅರ್ಕೆ ಏನಿದೆ ಅದು ಹುಡ್ಗಿ ಮನೆ ಕಡೆಯಿಂದಾನೇ ಆಗ್ಬೇಕಾಗಿತ್ತು ಅಂತ ಕುಸುಮ ಹೇಳಿದಾಗ ಅದೇನಂದ್ರೆ ಅಂತ ಮೀನಾಕ್ಷಿ ಹೇಳಕ್ ಹೋಗ್ತಾರೆ. ಮುಜುಗರ ಪಡ್ಕೋಬೇಡಿ, ಅದ್ ಏನಂತ ಹೇಳಿ ಅಂತ ಸುನಂದ ಹೇಳ್ತಾರೆ. ಅರ್ಕೆ ಏನಿಲ್ಲ, ತುಂಬಾ ಸಿಂಪಲ್, ನಮ್ ಕಿಶನ್ ಇದಾನಲ್ಲ ಅವ್ನಿಗೆ ತುಲಾಭಾರ ಸೇವೆ ಆಗ್ಬೇಕು ಅಷ್ಟೇ, ಅದು ಚಿನ್ನದಲ್ಲೇ ಆಗ್ಬೇಕು, ಚಿನ್ನ ಆಗಿಲ್ಲ ಅಂದ್ರೆ ಬೆಳ್ಳಿ ಅಂತ ಕನಿಕಾ ಹೇಳ್ತಿದಂಗೆ ಮನೆಯವ್ರಿಗೆಲ್ಲ ತುಂಬಾ ಶಾಕ್ ಆಗ್ಬಿಡುತ್ತೆ. ಏನ್ ಕೊನಿಕಾ ಅಲ್ಲ ಕನಿಕಾ ಅಷ್ಟು ಸುಲಭವಾಗಿ ಹೇಳ್ತಿದ್ಯಲ್ಲ, ಚಿನ್ನ ಅಥವಾ ಬೆಳ್ಳಿ ಅಂತ ಹೇಳ್ತಿದ್ರಲ್ಲ ನಿಮ್ಗೆ ಏನು ಅನ್ನಿಸ್ತಾನೆ ಇಲ್ವಾ ಅಂತ ಸುಂದ್ರಿ ಹೇಳ್ತಾರೆ. ಸುಂದ್ರಿ ದುಡ್ಡಿನ ಬೆಲೆ ಗೊತ್ತಿದ್ರೆ ಏನಾರು ಅನ್ಸುತ್ತೆ, ದುಡ್ಡಿನ ಬೆಲೆನೇ ಗೊತ್ತಿಲ್ಲ ಅಂದ್ರೆ ಏನ್ಸುತ್ತೆ ಇವ್ರಿಗೆ ಅಂತ ಇಲ್ಲಿ ಕುಸುಮ ಅವರು ಕೂಗಾಡ್ತಿರ್ತಾರೆ. ಸಮಾಧಾನ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ, ಅರ್ಕೆ ಇದ್ದಿದೆ ಹಾಗೆ ಚಿನ್ನ ಅಥವಾ ಬೆಳ್ಳಿಲಿ ಆಗ್ಬೇಕು ಅಂತ, ಅದೇನ್ ಮಾಡೋದು ತುಂಬಾ ದೊಡ್ಡ ಮನೆಯಿಂದ ಸೊಸೆನ ತರಣ ಅನ್ಕೊಂಡಿದ್ವಿ, ಏನ್ ಮಾಡಕ್ಕಾಗುತ್ತೆ, ನಮ್ ಕಿಶನ್ ನಿಮ್ ಮನೆ ಹುಡುಗಿನ ಇಷ್ಟಪಟ್ಬಿಟ್ಟ, ಡೋಂಟ್ ವರಿ ನೀವು ಚಿನ್ನ ಬೆಳ್ಳಿಲೆ ಮಾಡ್ಬೇಕಂತ ಏನಿಲ್ಲ, ನಮ್ಮ ಹತ್ರ ಆಲ್ಟರ್ನೇಟಿವ್ ಸೊಲ್ಯೂಷನ್ ಇದೆ ಅಂತ ಮೀನಾಕ್ಷಿ ಹೇಳ್ತಾರೆ. ಏನದು ಅಂತ ಭಾಗ್ಯ ಕೇಳ್ತಾರೆ. ನಂಗೆ ಗೊತ್ತು ಚಿನ್ನ ಅಥವಾ ಬೆಳ್ಳಿಲೆ ಮಾಡೋದು ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ಅಂತ, ಅದಕ್ಕೆ ಅಂತ ಪಂಚಲೋಹ ಬರುತ್ತಲ್ಲ ಅದ್ರಲ್ಲಿ ಮಾಡಿ ಸಾಕು ಅಂತ ಮೀನಾಕ್ಷಿ ಹೇಳ್ತಾರೆ. ಪಂಚಲೋಹನ ಇದ್ಯಾವ್ದು ಹೊಸ ಅರ್ಕೆ ನನ್ ಕೇಳೇ ಇಲ್ವಲ್ಲ ಅಂತ ಕುಸುಮ ಅವರು ಕೇಳ್ತಾರೆ. ಹೌದು ಅಕ್ಕಿಲ್ ಮಾಡಿರೋದ್ ಕೇಳಿದೀನಿ, ದವಸ ಧಾನ್ಯದಲ್ಲಿ ಮಾಡಿರೋದ್ ಕೇಳಿದ್, ಇದ್ಯಾವ್ದು ಪಂಚಲೋಹ ಅಂತ ಕುಸುಮ ಕೇಳ್ತಿದ್ರೆ ಹೌದು ನೀವು ಕೇಳಿರೋದಕ್ಕೆ ಚಾನ್ಸೇ ಇಲ್ಲ, ನಿಜ ಹೇಳ್ಬೇಕು ಅಂದ್ರೆ ಇದು ಚಿನ್ನ ಅಥವಾ ಬೆಳ್ಳಿಲೆ ಆಗ್ಬೇಕಾಗಿತ್ತು, ಹೇಳ್ದೆ ಅಲ್ವಾ ನಿಮ್ಗೋಸ್ಕರ ಇದು ಸ್ಪೆಷಲ್ ಕನ್ಸೆಷನ್ ಅಂತ, ನೀವು ಪಂಚಲೋಹದಲ್ಲೇ ಮಾಡಿ ಸಾಕು, ನೀವ್ ಯಾವಾಗ ಮಾಡ್ತೀರಾ ಅಂತ ನಮ್ಗೊಂದ್ ಸ್ವಲ್ಪ ತಿಳಿಸಿ, ಅದಷ್ಟು ಬೇಗ ಮಾಡ್ಸಿದ್ರೆ ಒಳ್ಳೇದು, ಸಮಯ ತುಂಬಾ ಕಡಿಮೆ ಇದೆ, ಭಾಗ್ಯ ನೀನೆ ಮುಂದೆ ನಿಲ್ತು ಎಲ್ಲಾ ಮಾಡಿಸ್ಬೇಕು, ಸರಿ ನಾವು ಹೊರಡ್ತೀವಿ ಕೆಲ್ಸ ಇದೆ ಅಂತ ಹೇಳಿ ಇಲ್ಲಿ ಮೀನಾಕ್ಷಿ ಹಾಗೂ ಕನಿಕಾ ಹೇಳಿ ಹೊಟ್ಟೋಗ್ತಾರೆ. ಆ ಕಡೆ ತಾಂಡವಂತೂ ಸೂಟ್ ಹಾಕೊಂಡು ಚೆನ್ನಾಗಿ ರೆಡಿ ಆಗಿರ್ತಾರೆ. ಇಲ್ಲಿ ಶ್ರೇಷ್ಠ ಹತ್ರ ಬಂದು ಬೇಬಿ ನಾನ್ ಹೇಗ್ ಕಾಣಿಸ್ತಿದ್ದೀನಿ ಅದು ಸೂಪರ್ ಅಂತ ಶ್ರೇಷ್ಠ ಹೇಳ್ತಿರ್ತಾರೆ. ಏನ್ ಬೇಬಿ ಒಂದ್ ಆಲ್ ದ ಬೆಸ್ಟ್ ಆದ್ರೂ ಹೇಳ್ಬಿಟ್ಟು ಕಳ್ಸ್ಬೇಕಲ್ವಾ ಅಂತ ತಾಂಡವ್ ಹೇಳ್ತಾರೆ. ಆಲ್ ದ ಬೆಸ್ಟ್ ಬೇಬಿ ಅಂತ ಹೇಳಿ ಇಲ್ಲಿ ಹಗ್ ಮಾಡಿ ತಾಂಡವ್ನ ಕಳಿಸ್ತಾರೆ. ತಾಂಡವ್ನ ಶ್ರೇಷ್ಠ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಕ್ ಬರಲ್ಲ, ಓವರ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾನೆ, ಇಷ್ಟೊಂದು ಇನ್ವೆಸ್ಟ್ ಮಾಡೋ ಪ್ರಾಜೆಕ್ಟ್ ಐಡಿಯಾ ಹೇಗ್ ವರ್ಕ್ ಆಗುತ್ತೆ ಅಂತ ಶ್ರೇಷ್ಠ ತಾಂಡವ್ ಹೋದ್ಮೇಲೆ ತಲೆ ಕೆಡ್ಸ್ಕೊತಿರ್ತಾರೆ. ಅಲ್ಲಿ ಶ್ರೇಷ್ಠ ಫ್ರೆಂಡ್ ಶೌರ್ಯ ಹೋಗ್ತಿರ್ತಾರೆ. ಬಡ್ಡಿ ನಿನ್ ಜೊತೆ ಮಾತಾಡ್ಬೇಕಾಗಿತ್ತು ತಾಂಡವ್ ವಿಷಯದಲ್ಲಿ, ಸ್ವಲ್ಪ ಬಾ ಒಳಗಡೆ ಅಂತ ಶೌರ್ಯನ ಶ್ರೇಷ್ಠ ಕರೀತಿದ್ರೆ ಶೌರ್ಯಗಂತೂ ತುಂಬಾ ಶಾಕ್ ಆಗುತ್ತೆ. ಆ ಕಡೆ ಭಾಗ್ಯ ಮನೆಯವರು ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಪೂಜಾ ಹೇಳ್ತಾರೆ ಆಗ ಇದ್ಯಾಕೋ ಸರಿ ಬರ್ತಿಲ್ಲ, ಆಗ ಇವರೆಲ್ಲ ಬೇಕು ಅಂತಾನೆ ಮಾಡ್ತಿದ್ದಾರೆ ಅನ್ಸ್ತಿದೆ ಅಂತ ಪೂಜಾ ಹೇಳ್ತಿದ್ರೆ ಹೌದು ನಂಗೂ ಹಾಗೆ ಅನ್ಸ್ತಿದೆ ಪೂಜಾ, ಇದೆಲ್ಲ ಯಾವ್ದು ಮಾಡದ್ ಬೇಡ, ನಮ್ ಕೈಲಿ ಆಗಲ್ಲ ಅಂತ ಹೇಳ್ಬಿಡೋಣ ಅಂತ ಕುಸುಮ ಅವ್ರು ಹೇಳ್ತಾರೆ. ಇವರೆಲ್ಲ ನಮ್ನ ಏನ್ ಅನ್ಕೊಂಡಿದ್ದಾರೆ ಅಂತ ಸುಂದ್ರಿ ಹೇಳ್ತಿದ್ರೆ ಯಾಕೆ ಎಲ್ರು ನಮ್ ಭಾಗ್ಯನ್ ತಲೆ ಕೆಡ್ಸಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಅಂತ ಸುನಂದ್ ಅವರು ಎಲ್ರಿಗೂ ಬೈದ್ ಬಿಡ್ತಾರೆ. ಏನ್ ಭಾಗ್ಯ ಇವ್ರು ಹೇಳಿದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ, ಪೂಜಾ ಕಿಶನ್ಗೆ ಒಳ್ಳೇದಾಗ್ಲಿ ಅಂತಾನಲ್ವಾ ಅವ್ರು ಹೇಳಿದ್ದು, ಅದು ಅಲ್ಲದೆ ಚಿನ್ನ ಮತ್ತೆ ಬೆಳ್ಳಿಲೆ ಆಗ್ಬೇಕು ಅಂತ ಹೇಳ್ತಿದ್ರು, ಈಗ ನೋಡಿದ್ರೆ ನಮ್ಗೋಸ್ಕರ ಪಂಚಲೋಹದಲ್ಲೇ ಮಾಡೋಣ ಅಂತ ಹೇಳ್ತಿದ್ದಾರೆ. ಅವರು ಅಷ್ಟೆಲ್ಲ ಹೊಂದ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ನಾವ್ ಮಾಡಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಲ್ವಾ ಅಂತ ಸುನಂದ್ ಅವರು ಭಾಗ್ಯ ಹೇಳ್ತಾರೆ. ಆ ಕಡೆ ಕನಿಕಾ ಹಾಗೂ ಮೀನಾಕ್ಷಿ ಅವರು ಕಾರಲ್ಲಿ ಕುತ್ಕೊಂಡು ತುಂಬಾ ಖುಷಿಯಿಂದ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ನಾವ್ ಈ ತರ ಹೇಳಿರೋದಕ್ಕೆ ಅವ್ರು ಒಪ್ಪೋದಕ್ಕೆ ಚಾನ್ಸೇ ಇಲ್ಲ ಅಂತ ಮೀನಾಕ್ಷಿ ಹೇಳ್ತಿದ್ರೆ ಅವತ್ತೆ ಎಂತ ಪ್ಲಾನ್ ಅತ್ತೆ, ನೀವ್ ಈ ತರ ಪ್ಲಾನ್ ಮಾಡ್ತೀರಾ ಅಂತ ನಾನು
ಅನ್ಕೊಂಡು ಇರ್ಲಿಲ್ಲ, ಇಂತ ಪ್ಲಾನ್ ಎಲ್ಲ ಮಾಡೋದು ನೀವೇ ಅತ್ತೆ, ನಾವ್ ಅನ್ಕೊಂಡಿರೋದು ಹಾಗೆ ಆಗುತ್ತೆ ಅಂತ ಆ ಕಡೆ ಕನಿಕಾ ಹೇಳ್ತಾರೆ. ಇಲ್ಲಿ ಪೂಜಾ ಮಾತ್ರ ಅಕ್ಕ ನೀ ಯಾವ್ದೇ ಕಾರಣಕ್ಕೂ ಇದಕ್ಕೆಲ್ಲ ಒಪ್ಕೋಬೇಡಕ್ಕ, ಅದೇನಾಗುತ್ತೋ ಹಾಗೆ ಬಿಡ್ಲಿ ಅಂತ ಪೂಜಾ ಹೇಳ್ತಿದ್ರೆ, ನೋಡು ಭಾಗ್ಯ ಈ ಪೂಜೆ ಮಾತ್ ಕೇಳ್ಬಿಡ, ಅವ್ರು ಏನ್ ಹೇಳಿದಾರೆ ಮಾಡ್ಬಿಡು ಅಂತ ಸುನಂದ ಹೇಳ್ತಿರ್ತಾರೆ. ಆ ಕಡೆ ಕನಿಕಾ ಮಾತ್ರ ಸುನಂದ ಅವ್ರ ಮಾತ್ ಕೇಳ್ತಿದ್ರೆ ಕನ್ವಿನ್ಸ್ ಮಾಡ್ತಾರೆ ಅಂತ ನಂಗ್ ಅನ್ಸುತ್ತೆ ಅಂತ ಕನಿಕಾ ಹೇಳ್ತಾರೆ. ಹಾಗೇನಾದ್ರೂ ಆಗಿ ಅವ್ರು ಒಪ್ಕೊಬಿಟ್ರೆ ಅಂತ ಕನಿಕಾ ಹೇಳ್ತಿದ್ರೆ, ಭಾಗ್ಯ ಅಮ್ಮ ಹೇಳಿದ್ರು ಭಾಗ್ಯ ಒಪ್ಕೊಳ್ಳಲ್ಲ, ಈ ಅರ್ಕೆ ಆಗಲ್ಲ, ಅದಕ್ಕೆ ನಾನ್ ಗ್ಯಾರಂಟಿ ಅಂತ ಈ ಕಡೆ ಮೀನಾಕ್ಷಿ ಹೇಳ್ತಿದ್ರೆ, ಆ ಭಾಗ್ಯ ಆಗೋದಿಲ್ಲ ಅಂತಾನೆ ಹೇಳ್ತಾಳೆ ಅಂತ ಮೀನಾಕ್ಷಿ ಹೇಳ್ಬಿಡ್ತಾರೆ. ಮಾಡೋಣ ಅಮ್ಮ, ಕಿಶನ್ ಪೂಜಾ ಚೆನ್ನಾಗಿರ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡೋಣ ಅಂತ ಭಾಗ್ಯ ಹೇಳ್ತಿದ್ರೆ ಸುನಂದ ಅವ್ರಿಗಂತೂ ತುಂಬಾ ಖುಷಿ ಆಗುತ್ತೆ. ಮಿಕ್ಕಿದ ಮನೆಯವ್ರಿಗೆಲ್ಲ ತುಂಬಾ ಬೇಜಾರಾಗ್ತಿರುತ್ತೆ, ಶಾಕ್ ಆಗ್ತಿರುತ್ತೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.